ಇನ್ನೂ ಹೆಚ್ಚು ಕುಟುಂಬಗಳನ್ನು ನಮ್ಮ ಇಡೀ ರಾಜ್ಯವನ್ನು ಮುಕ್ತ ರಾಜ್ಯವನ್ನು ಮಾಡಿ ಗಣ್ಯ ವ್ಯಕ್ತಿಗಳಿಂದ ಆಗಿರ್ಬೋದು, ದೇವಸ್ಥಾನದ ಆಡಳಿತ ಮಂಡಳಿಯ ಧರ್ಮದರ್ಶಿಗಳಾಗಿರ್ಬೋದು, ನುರಿತ ವೈದ್ಯಕೀಯ ವೈದ್ಯರಿಂದಾಗಿರ್ಬೋದು, ಲಾಯರ್ಗಳಾಗಿರ್ಬೋದು, ಇವುಗಳಿಂದ ಮಾಹಿತಿ ಕೊಡೋದ್ರ ಮುಖಾಂತರವಾಗಿ ಅವರ ಮನಸ್ಥಿತಿಯನ್ನು ಪರಿವರ್ತನೆ ಮಾಡುವಂಥ ಕೆಲಸ ನಾವು ಮಾಡಿದೆವು. ಆದಮೇಲೆ ನಮ್ಮ ಈ 2078ನೇ ಶಿಬಿರದಲ್ಲಿ ಪ್ರಸ್ತುತ 57 ಮಂದಿ ವ್ಯಸನಿಗಳಿದ್ದಾರೆ. ಅವರು ನಮ್ಮ ಈಗಾಗಲೇ ಆ ವ್ಯಸನಿಗಳನ್ನು ಹೇಗೆ ಬಂದಿದ್ದಾರೆ ಅಂತ ಹೇಳಿದ್ರೆ, ತಾಲೂಕಿನಲ್ಲಿ ಈಗಾಗಲೇ ಯಶಸ್ವಿಯಾಗಿ 8 ಶಿಬಿರಗಳು ನಡೆದಿದೆ. ಮಾತ್ರ ಬಂದು ಜಾಯ್ನ್ ಆಗಿ ಆ ಸಂಪಾದನೆ ಎಲ್ಲ ಖಾಲಿ ಮಾಡೋ ಪರಿಸ್ಥಿತಿ ಮಾಡ್ತಾಯಿದ್ರು. ಕೆಲಸ ಮಾಡಿದ್ದ ಅಮೌಂಟ್ ಕೂಡ ನಾನು ಮನೆಗೆ ತಲುಪಿಸ್ತಾ ಇರಲಿಲ್ಲ. ಸ್ನೇಹಿತರೆ, ನಾನು ಕುಡಿಯೋದು ಬಿಡಬೇಕು ಅಂತ ವೈಯಕ್ತಿಕವಾಗಿ ನಾನು ಪ್ರಯತ್ನ ಪಟ್ಟೆ. ಹಾಗೂ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದಂಥ MS ಪಾಟೀಲ್ ಸರ ಸೈಡ್ ಸರ ಅದೇ ಸರ ಅದು ನೀವು ಇದ್ದಾವೆ, ದೇವಸ್ಥಾನಗಳಿದ್ದಾವೆ. ಬೆಳೆದು ಎಷ್ಟೇ ಪ್ರಮಾಣದಲ್ಲಿ ಬೆಳೆದರೂ ಕೂಡ ತನ್ನ ಐತಿಹಾಸಿಕವಾಗಿರುವಂಥ ಒಂದು ಪ್ರಸಿದ್ಧನ ಎಂದು ಕೂಡ ಅವ್ರು ಬಿಟ್ಟುಕೊಟ್ಟಿವಿ. ಆ ಸಂಸ್ಕೃತಿಯನ್ನು ಬಿಟ್ಟುಕೊಟ್ಟಿವಿ, ಆ ಸೊಗಡನ್ನು ಬಿಟ್ಟುಕೊಟ್ಟಿವಿ. ನಿಮಗೆಲ್ಲರೂ ಅಭಿನಂದನೆ ಸಲ್ಲಿಸ್ತು. ದುರ್ಗಾದೇವಿ ಜಾತ್ರೆ ಸುಮಾರು 1 ವಾರಕ್ಕಿಂತ ಹೆಚ್ಚು ನಡೀತದೆ. ಕೊನೆ ದಿವಸ ಕಾಣ್ತದೆ ಅದು ಶೈಲಿಗಳು. ಅವಾಗ 15 ದಿವಸ ಆಗೈತಿ, ನಿರ್ಣಯ ಸಿಕ್ಕರು 15 20 ದಿವಸ ಆಗೈತೆ.